ವೀಕ್ಷಕರೇ, ಒಬ್ಬ ಮುಸಲ್ಮಾನ ಮುಲ್ಲಾ ಜಿಹಾದಿ ಎನ್ನುವ ಸಮೀರ್ ಕರ್ನಾಟಕದ ಗರ್ಭಿಣಿ ಸ್ತ್ರೀಯರ ಬಗ್ಗೆ ಸಾವಿನ ಬಗ್ಗೆ ಒಂದೇ ಒಂದು ಮಾತನಾಡದೆ, ಹುಬ್ಬಳ್ಳಿಯ ನೇಹಾ ಸಾವಿನ ಬಗ್ಗೆ ಒಂದೇ ಒಂದು ಮಾತನಾಡದವ ಪ್ರವೀಣ್ ನೆಟ್ಟಾರು ಎಂಬ ಹಿಂದೂ ಯುವಕ, ಅದರಲ್ಲೂ RSS ಕಾರ್ಯಕರ್ತನ ಸಾವಿನ ಬಗ್ಗೆ ಒಂದೇ ಒಂದು ವಿಡಿಯೋ ಮಾಡದವ, ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆ ಬಗ್ಗೆ ಮಾತನಾಡದವ, DJ ಹಳ್ಳಿ KG ಹಳ್ಳಿ ಗಲಭೆಯ ದುರಂತದ ಬಗ್ಗೆ ಮಾತನಾಡದವ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಒಂದೇ ಒಂದು ದಿನ ಮಾತನಾಡದೆ, ಕೇವಲ ಸೌಜನ್ಯ ಎಂಬ ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ, ಅದರಲ್ಲೂ ಆಕೆ ಸತ್ತು 12-13 ವರ್ಷ ಆದರೂ ಅದರ ಬಗ್ಗೆ ಮಾತನಾಡೋಕೆ ಶುರು ಮಾಡ್ತಾನೆ. ಅದರಲ್ಲೂ ಸೌಜನ್ಯ ಕೇಸ್ ಬಗ್ಗೆ ತನಿಖೆ ಮಾಡಿದ ಗಂಡೆದೆಯ ಕಲಿಗಳು ಅನ್ನೋ ಕರ್ನಾಟಕದ ಪೊಲೀಸ್ ಇಲಾಖೆ, ಕ್ರೈಮ್ಗಳನ್ನೇ ಬೆದಕಿ ಹುಡುಕಿ ಹೊಡೆಯುವ ಕರ್ನಾಟಕದ CCB, ತನಿಖೆ ನಡೆಸಿರುವ ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ಎನ್ನುವ CID ಮತ್ತು ದೇಶದ ಪ್ರಾಮಾಣಿಕ ತನಿಖಾ ಸಂಸ್ಥೆ ಎಂದು ನಂಬಿರುವ ತನಿಖೆಗಳು ಮುಚ್ಚಿ ಹೋಗಿ ಹಳ್ಳ ಹಿಡಿದ ಕೇಸ್ಗಳಿಗೂ ಜೀವ ಬರಿಸಿ ನ್ಯಾಯ ಒದಗಿಸುವ ದೇವರ ರೂಪದಲ್ಲಿ ಕಾಣುವ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎನ್ನುವ CBI ನಡೆಸಿರುವ ತನಿಖೆ ಸುಳ್ಳು ಮತ್ತು ಅಪರಾಧಿಗಳು ಬೇರೆ ಯಾರೋ ಇದ್ದಾರೆ ಎನ್ನುವ ಈತ ಊರ ಗೌಡ್ರು ತಪ್ಪು ಮಾಡಿದ್ದಾರೆ, ಹಿಂದೂಗಳಿಗೆ ಗೌಡ್ರು ಮೋಸ ಮಾಡಿದ್ದಾರೆ, ಗೌಡ್ರು ಮತ್ತು ಆತನ ತಮ್ಮನ ಅನಾಚಾರಗಳು ಹಲವಾರಿವೆ, ಧರ್ಮಸ್ಥಳದಲ್ಲಿ ಧರ್ಮವೇ ಸತ್ತು ಹೋಗಿದೆ, ಅದೇ ಊರಲ್ಲಿ 350ಕ್ಕೂ ಹೆಚ್ಚು ಕೊಲೆಗಳಾಗಿವೆ, ಅತ್ಯಾಚಾರಗಳಾಗಿವೆ, ಇವತ್ತಿನವರೆಗೂ ಯಾರಿಗೂ ನ್ಯಾಯ ದೊರಕಿಲ್ಲ ಎಂದು ಬೊಬ್ಬೆ ಹೊಡೆಯುವ ಸಮೀರ್ ಊರ್ಗೌಡ್ರು ಬಗ್ಗೆ ವಿಡಿಯೋ ಮಾಡೋದಕ್ಕೆ 35 ಲಕ್ಷ ಲಂಚ ಪಡೆದು ವಿಡಿಯೋ ಮಾಡಿರುವ ಈತ ಹಿಂದೂಗಳ ಒಗ್ಗಟ್ಟನ್ನು ಒಡಿತಿದ್ದಾನೆ, ಹಿಂದೂ ದೇವಾಲಯದ ಬಗ್ಗೆ ಮಾತಾಡ್ತಿದ್ದಾನೆ, ಹಾಗೂ ಹಿಂದೂ ದೇವಾಲಯಗಳೇ ಈತನ ಟಾರ್ಗೆಟ್. ಹಿಂದೂ ಮತ್ತು ಜೈನ ಧರ್ಮದ ಮಧ್ಯೆ ತಂದಿಡುವ ಕೆಲಸ ಮಾಡ್ತಿದ್ದಾನೆ. ಹಿಂದೂ ದೇವಾಲಯಗಳು ಆಕ್ಟ್ ಪ್ರಕಾರ ಸರ್ಕಾರದ ಆಸ್ತಿ ಅನ್ನೋ ಸಮೀರ್ ದೇಶದ ಶ್ರೀಮಂತ ಬೋರ್ಡ್ ಇದೆಯಲ್ಲ, ಅದನ್ನು ಸರ್ಕಾರಕ್ಕೆ ಸೇರಿಸಿ ಅನ್ನೋ ಒಂದು ವಿಡಿಯೋ ಕೂಡ ಮಾಡಿಲ್ಲ. ಆ ಬೋರ್ಡ್ ಕೂಡ ಸರ್ಕಾರದ ಆಸ್ತಿ ಆಗಲಿ ಎಂದು ಯಾವತ್ತೂ ವಿಡಿಯೋ ಮಾಡಿಲ್ಲ ಎಂದು ಬೊಬ್ಬೆ ಹೊಡೆಯುವ ಧರ್ಮ ತಿಳಿದವರಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಆತ ಮಾತನಾಡಿದ್ದು ಧರ್ಮ ಅಧರ್ಮ ಎನ್ನುವ ಮಾತನ್ನು ಪಕ್ಕಕ್ಕಿಟ್ಟರೆ, ಆತ ಪ್ರಶ್ನೆ ಮಾಡಿದ್ದು ಒಬ್ಬ ಹಿಂದೂ ಯುವತಿಯ ಹೇಳಲಾಗದ ಅತ್ಯಾಚಾರದ ಕೊಲೆಯ ಬಗ್ಗೆ. ಆತ ಹಿಂದೂ ಅಥವಾ ಮುಸ್ಲಿಂ ಆಗಿರಲಿ, ಆತನ ಮಾನವತ್ವವನ್ನು ಮಾತ್ರ ಮೆಚ್ಚಲೇಬೇಕು. ಸೌಜನ್ಯ ಎಂಬ ನವ ಯುವತಿಯ ಕೊಲೆಯಾಗಿ 12-13 ವರ್ಷ ಆದರೂ ನ್ಯಾಯ ಸಿಗಲಿಲ್ಲ. ನ್ಯಾಯ ದೇವತೆಗೆ ಬಟ್ಟೆ ಕಟ್ಟಿದ್ದಾರೆ. ಪ್ರಶ್ನೆ ಮಾಡುವವರು ನಿಗೂಢವಾಗಿ ಸತ್ತಿದ್ದಾರೆ. ಆ ಹೆಣ್ಣು ಮಗಳಿಗಾಗಿ ಅನ್ಯಾಯ ನಿಮ್ಮ ಮನೆಯ ಮಕ್ಕಳಿಗೋ, ನಿಮ್ಮ ತಾಯಿಗೋ, ನಿಮ್ಮ ಪ್ರೀತಿಸಿದ ಹುಡುಗಿಗೋ ಆದರೆ ನೀವೇನು ಮಾಡುತ್ತೀರಿ ಎಂಬ ಪ್ರಶ್ನೆಯನ್ನು ಮಾಡಿದ್ದಾನೆ. ಆತನಿಗಿರುವ ಹೆಣ್ಣಿನ ಕಾಳಜಿಗೆ ನೊಂದವರಿಂದ ಮೆಚ್ಚುಗೆಯಂತೂ ಇದ್ದೇ ಇದೆ. ಈ ಊರಗೌಡ್ರ ಬಗ್ಗೆ ಯಾವ ಚಾನಲ್ನವರು ಹೇಳದ ನಿಜ ಸತ್ಯವನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಮುಂದಿನ ವಿಡಿಯೋ ನಿಮಗೆ ಮೊದಲು ತಲುಪುವಂತಾಗಲಿ. ವೀಕ್ಷಕರೇ, ಈ ಊರ್ಗೌಡ್ರ ಬಗ್ಗೆ ತಿಳಿಯೋದಕ್ಕೂ ಮೊದಲು, ಅದಕ್ಕೂ ಮುಂಚೆ ಊರ್ಗೌಡ್ರ ತಮ್ಮನ ಮಗನ ಬಗ್ಗೆ ತಿಳಿಯೋದಾದರೆ ನಿಜ ಸತ್ಯವನ್ನು ಹೇಳ್ತೀವಿ ಕೇಳಿ. ಸೌಜನ್ಯ ಕೇಸ್ಗೂ ಮುಂಚೆ 2010-11ರಲ್ಲಿ ಇದೇ ಊರ್ಗೌಡ್ರ ಒಡೆತನದ ಕ್ರೀಡಾ ತರಬೇತಿ ನೀಡುವ, ಉಚಿತ ಶಿಕ್ಷಣ ನೀಡುವ, ರಾಜ್ಯದಲ್ಲಿ ಹೆಸರುವಾಸಿಯಾದ, ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿರುವ ಕ್ರೀಡಾ ವಸತಿ ಸೌಲಭ್ಯವಿದೆ. ಅಲ್ಲಿನ ಅವರದ್ದೇ ಹಿಡಿತದಲ್ಲಿರುವ ಕ್ರೀಡಾ ಸಂಸ್ಥೆಯಲ್ಲಿ 2010-11 ಸಾಲಿನ ಅಲ್ಲಿ ಉಚಿತ ಅಭ್ಯಾಸ ಮತ್ತು ಕ್ರೀಡಾ ತರಬೇತಿಯನ್ನು ಪಡೆದ, ಕ್ರೀಡಾ ಸೌಲಭ್ಯವನ್ನು ಪಡೆದ ಒಬ್ಬ ವಿದ್ಯಾರ್ಥಿಯನ್ನಾದರೂ ಮಾತನಾಡಿಸಿ ಕೇಳಿ. ಯಾವಾಗಲಾದರೂ ಊರ್ಗೌಡ್ರು ತಮ್ಮ ಅಥವಾ ತಮ್ಮನ ಮಗ ಕ್ರೀಡಾ ತರಬೇತಿ ಸಮಯಕ್ಕೆ ಕ್ರೀಡಾಂಗಣಕ್ಕೆ ಬರುತ್ತಾರೆಂಬ ಸುದ್ದಿ ಅವರ ಆಡಳಿತ ಮಂಡಳಿಗೆ ಗೊತ್ತಾದರೆ ಅವರೇ ಅವರ ಕೈ ಕೆಳಗೆ ಕೆಲಸ ಮಾಡುವ ತರಬೇತಿದಾರರು ಅಂದವಾದ ಹೆಣ್ಣು ಮಕ್ಕಳನ್ನು ಕ್ಷಣ ಮಾತ್ರದಲ್ಲೇ ಹಾಸ್ಟೆಲ್ಗೆ ಕಳಿಸ್ತಾರೆ. ಕಾರಣ ಕೇಳಿದರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕಂದರೆ ಊರಗೌಡ್ರ ತಮ್ಮ ಕಣ್ಣಿಟ್ಟರೆ ಬಿಡುವ ಮಾತಿಲ್ಲವಂತೆ. ಅದೇ ಕಾರಣಕ್ಕೆ ಅವರ ಸಂಸ್ಥೆಯವರೇ ಮರೆಮಾಚುತ್ತಿದ್ದ ನಿಜ ಸತ್ಯವಿದು. ದೇವರಿಗೆ ಪೂಜೆ ಮಾಡುವವ ಭ್ರಷ್ಟ, ಕೊಲೆಗಾರ, ವ್ಯಭಿಚಾರಿ ಆದರೆ ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಬೇಕೆ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ. ದೇವರ ಸಮಾನವಾಗಿ ನೋಡುವ ವ್ಯಕ್ತಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳುವ ಬದಲು ದೇವರಿಗೆ ಕೈ ಮುಗಿರಿ. ಮಂಜುನಾಥನ ದೈವಶಕ್ತಿಯಿಂದಲೇ ಕಾಲಾಯ ತಸ್ಮೈ ನಮಃ ಅಂದರೆ ಕಾಲಕ್ಕೆ ಕಾಲವೇ ಉತ್ತರ ಕೊಡುತ್ತದೆ ಎಂಬ ಮಾತು ನಿಜ ಅನಿಸುತ್ತೆ. ಆದರೆ ಕೆಲವೊಂದು ಬಾರಿ 350ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ಒಂದೇ ಒಂದು ಕೊಲೆಯ ಸತ್ಯಾಂಶ ಹೊರಗೆಳೆಯಲು ಆಗಲಿಲ್ಲ ಎಂದರೆ ಮಂಜುನಾಥನಲ್ಲಿ ಶಕ್ತಿ ಇದೆ ಎಂದು ತಿಳಿಯುವುದಾದರೂ ಹೇಗೆ? ಸೌಜನ್ಯ ಕೊಲೆಯಾಯಿತು, ವೇದವಲ್ಲಿ ಕೊಲೆಯಾಯಿತು, ಪದ್ಮಲತ ಕೊಲೆಯೂ ಆಯಿತು, ಆನೆ ಮಾವುತನ ಕೊಲೆಯೂ ಆಯಿತು. ಇನ್ನೆಷ್ಟೋ ನಿಗೂಢತೆಯಿಂದ ಕೂಡಿದ 100 ಸಾವಿಗೆ ನ್ಯಾಯ ಸಿಗುವುದಾದರೂ ಯಾವಾಗ? ದೇಶದಲ್ಲಿ ಎಲ್ಲೇ ಕೊಲೆ ಆದರೂ, ಅತ್ಯಾಚಾರ ನಡೆದರೂ 24 ಗಂಟೆ ಒಳಗಾಗಿ ಆರೋಪಿಗಳು ಪೊಲೀಸರ ಕೈಗೆ ಸಿಗೋದಾದರೆ ಧರ್ಮಸ್ಥಳದಲ್ಲಿ ನಡೆದ ಕೊಲೆಗಳಿಗೆ ಆರೋಪಿಗಳು ಯಾಕೆ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದ್ರೂ ಪ್ರಶ್ನೆ ಮಾಡುವ ಗಟ್ಟಿ ಗುಂಡಿಗೆ ಸತ್ಯವನ್ನು ಅರಿಯುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಪ್ರತಿ ಬಾರಿಯೂ ಆ ಊರಗೌಡನ ಮೇಲೆ, ಆತನ ತಮ್ಮನ ಮೇಲೆ, ಆತನ ತಮ್ಮನ ಮಗನ ವಿರುದ್ಧ ಪದೇ ಪದೇ ಆರೋಪ ಕೇಳಿ ಬರ್ತಿದೆ ಅಂದರೆ, ಬೆಳ್ತಂಗಡಿ ಜನರಲ್ಲಿ ಲಕ್ಷಾಂತರ ಮಂದಿ ಅವರ ವಿರುದ್ಧ ಮಾತನಾಡ್ತಿದ್ದಾರೆ ಅಂದರೆ
ಅರ್ಥ ಮಾಡಿಕೊಳ್ಳುವ ಮನಸ್ಸು ಕರ್ನಾಟಕದ ಜನರಿಗಿಲ್ಲ ಅನಿಸುತ್ತೆ. ಕರ್ನಾಟಕದ ಲಕ್ಷಾಂತರ ಹಿಂದೂ ದೇವಸ್ಥಾನಗಳು ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿದೆ ಹಾಗೂ ಹಿಂದೂ ದೇವಾಲಯಗಳು ಸರ್ಕಾರದ ಅಧೀನಕ್ಕೆ ಒಳಪಡಬೇಕು ಅನ್ನೋ ಕಾನೂನು ಕೂಡ ಇದೆ. ವರ್ಷಕ್ಕೆ ಕೋಟ್ಯಾಂತರ ಮಂದಿ ಹಿಂದೂ ಭಕ್ತರು ತೆರಳುವ ಹಿಂದೂ ದೇವಾಲಯ ಎಂದು ಹೇಳುವ ಧರ್ಮಸ್ಥಳ ಯಾಕೆ ಇನ್ನೂ ಕೂಡ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿಲ್ಲ? ಯಾಕಂದರೆ ಅದು ಜೈನರಿಗೆ ಸಂಬಂಧಿಸಿದ ಒಂದು ಕುಟುಂಬಕ್ಕೆ ಸೀಮಿತವಾದ ದೇವಾಲಯ ಆಗಿರೋದ್ರಿಂದ ಸರ್ಕಾರದ ಆಡಳಿತಕ್ಕೆ ಒಳಪಡದೆ ಕೇವಲ ಒಂದು ಕುಟುಂಬದ ದೇವಾಲಯವಾಗಿ ಉಳಿದುಬಿಟ್ಟಿದೆ. ಸೌಜನ್ಯ ಸಾವಿಗೆ ನ್ಯಾಯ ಕೇಳಿದ್ರೆ ದೇವರ ವಿರೋಧಿ ಆಗ್ತೀವಿ. ಆದರೆ ಆಕೆಯ ಗುಪ್ತ ಅಂಗಕ್ಕೆ 6 ಇಂಚು ಮಣ್ಣು ತುಂಬುತ್ತಾರೆ. ಅದೇ ಅಂಗವನ್ನ ಕಲ್ಲಿನಿಂದ ಜಜ್ಜಿದ್ದಾರೆ. ಯಾಕೆ ಅಂದರೆ ಸಾಕ್ಷಿ ನಾಶ ಆಗಬೇಕು. ಯಾವುದೇ ಕಾರಣಕ್ಕೂ ಕೊಲೆ ಮತ್ತು ಅತ್ಯಾಚಾರಿಗಳನ್ನ CID CBI ಬಂದರೂ ಯಾವನಿಂದಲೂ ಕಂಡುಹಿಡಿಯೋಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಅವತ್ತಿಗೆ ಪೊಲೀಸ್ ಅಧಿಕಾರಿಯಾಗಿದ್ದಂಥವರ ಮಗಳಿಗೋ ಅವರ ಹೆಂಡತಿಗೋ ಅಥವಾ ಅವರ ತಾಯಿಗೋ ಈ ಪರಿಸ್ಥಿತಿ ಬಂದಿದ್ರೆ ಇದೇ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಅವತ್ತು ಇದ್ದಂತಹ ಊರ್ಗೌಡ್ರ ಎಂಜಲು ಕಾಸ್ತಿಂದ ಬಿಕಾರಿಗಳಿಗೆ ಕೇಳಬೇಕಾಗಿದೆ. ಆಕೆ ಸತ್ತು ಶವ ಸಂಸ್ಕಾರ ಮಾಡಿ 12 ದಿನಗಳ ನಂತರ ಆಕೆಯ ಗುಪ್ತಾಂಗದಲ್ಲಿ ಮಣ್ಣನ್ನು ವೀರ್ಯದ ಪರೀಕ್ಷೆಗೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಕೇವಲ 12 ಗಂಟೆ ಒಳಗೆ ಕಳಿಸಬೇಕು ಅಂತ ಇರುತ್ತೆ. ಆದರೆ ಈ ಕೆಲಸ ಪೊಲೀಸ್ ಅಧಿಕಾರಿಗಳಿಂದ ಆಗೋದೇ ಇಲ್ಲ. ಎಲ್ಲಿಯವರೆಗೂ ಸಾಕ್ಷ್ಯ ನಾಶ ಆಗಿದೆ ನೋಡಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ಸೌಜನ್ಯ ಕೇಸಿನ ಪ್ರಮುಖ ಸಾಕ್ಷಿಗಳಾಗಿದ್ದಂತಹ 4 ಜನ ಕೋರ್ಟ್ನಲ್ಲಿ ಕೇಸ್ ನಡೆಯುವಾಗಲೇ 6 ತಿಂಗಳ ಒಳಗೇನೆ ನಿಗೂಢವಾಗಿ 4 ಜನನು ಸತ್ತು ಹೋಗ್ತಾರೆ. ಕಾರಣ ಇವತ್ತಿನವರೆಗೂ ಯಾರಿಗೂ ತಿಳಿದಿಲ್ಲ. ಸೌಜನ್ಯ ಸಾಯುವ ಆಕೆ ಅತ್ಯಾಚಾರದ ದಿನ ಆಕೆ ಬಸ್ಸಿನಿಂದ ಇಳಿದಂಥ ಬಸ್ ಸ್ಟ್ಯಾಂಡ್ ಬಳಿ ಪ್ರಕೃತಿ ಚಿಕಿತ್ಸಾಲಯದ ಬಳಿ CC ಕ್ಯಾಮ್ರಾ ಮತ್ತು ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ. ಆದರೆ ಕೇವಲ 2 ದಿನಗಳ ಒಳಗೆ ಅಲ್ಲಿದ್ದ CC ಕ್ಯಾಮ್ರಾ ಮತ್ತು ಕಟ್ಟಿ ನಿಲ್ಲಿಸಿದ್ದ ಬಸ್ ಸ್ಟ್ಯಾಂಡ್ ಕೂಡ ಕಣ್ಮರೆ ಆಗ್ತವೆ. ಅಂದರೆ ಸಾಕ್ಷಿ ಸಿಗೋದಾದ್ರೂ ಹೇಗೆ? ಸೌಜನ್ಯ ಕೊಲೆಯ 20 ದಿನಗಳ ಹಿಂದೆ ಆನೆ ಮಾವುತ ಮತ್ತು ಆತನ ತಂಗಿಯ ಕೊಲೆ ಆದಾಗಲೂ ಸೌಜನ್ಯ ಕೊಲೆಯಲ್ಲಿ 10 ವರ್ಷ ನರಕ ಯಾತನೆ ಅನುಭವಿಸಿದ ಅಮಾಯಕನೇ ಆರೋಪಿಯಾಗಿರ್ತಾನೆ. 20 ದಿನಗಳ ನಂತರ ಸೌಜನ್ಯ ಸತ್ತರೂ ಆತನನ್ನೇ ಪುನಃ ಆರೋಪಿಯನ್ನಾಗಿ ಮಾಡ್ತಾರೆ. ಸೌಜನ್ಯ ಕೊಲೆಯ ಆರೋಪಿ ಅಂತ ಹೇಳೋ ಸಂತೋಷನ ಊರ್ಗೌಡ್ರು ತಮ್ಮನ ಮಗನ ಗೆಳೆಯರು ಪೂಜೆಗೆಂದು ಬಾಹುಬಲಿ ಬೆಟ್ಟದ ಬಳಿ ಇದ್ದಂತಹ ಮಾನಸಿಕ ಸ್ಥಿಮಿತ ಸರಿಯಾಗಿ ಇರದ ಆತನನ್ನ ಯಾರೋ 4 ಜನ ಇವನೇ ಸೌಜನ್ಯ ಕೇಸ್ನ ಆರೋಪಿ ಅಂತ ಹೇಳಿದಾಗ ಪೊಲೀಸ್ ಇಲಾಖೆ ಅವನನ್ನೇ ಅಪರಾಧಿ ಪಟ್ಟಕ್ಕೆ ನಿಲ್ಲಿಸುತ್ತೆ. ಅಂದ್ರೆ ನ್ಯಾಯ ಎಲ್ಲಿದೆ ಅನ್ನೋ ಪ್ರಶ್ನೆ ಧರ್ಮ ತಿಳಿದವರಲ್ಲಿ ಕೇಳಿ. ಇನ್ನೂ ಒಂದು ತಮಾಷೆ ಕೇಳಿ. ಯಾವುದೇ ಒಂದು ಮೀಡಿಯಾ ಆಗಲಿ, ನ್ಯೂಸ್ ಚಾನಲ್ ಆಗಲಿ, ಊರ್ಗೌಡ್ರ ಬಗ್ಗೆ ಆಗಲಿ, ಅವರ ತಮ್ಮನ ಬಗ್ಗೆ ಆಗಲಿ ನ್ಯೂಸ್ ಹಾಕಲ್ಲ. ಅವರ ಬಗ್ಗೆ ಸುದ್ದಿ ಮಾಡಲ್ಲ. ಅವರ ಹತ್ರ ಹೋಗಿ ಮೈಕ್ ಹಿಡಿದು ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ಅವರ ಬಗ್ಗೆ ನ್ಯೂಸ್ ಹಾಕಿದ್ರೆ ಚಾನಲ್ ಕ್ಲೋಸ್ ಮಾಡ್ತಾರೆ ಅನ್ನೋ ಭಯ ಅನ್ನಿಸುತ್ತೆ. ಯಾಕಂದ್ರೆ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ ಕೆಲವು ಯೂಟ್ಯೂಬರ್ಗಳು ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿ ಸೌಜನ್ಯ ಕೇಸ್ ಬಗ್ಗೆ ಊರ್ಗೌಡ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಕೇವಲ 2 ಗಂಟೆ ಒಳಗೇನೆ ಯೂಟ್ಯೂಬ್ ಪೇಜ್ನಿಂದ ಡಿಲೀಟ್ ಆಗುತ್ತೆ. ಇದು 12 ವರ್ಷಗಳಿಂದಲೂ ನಡೀತಾನೆ ಬಂದಿದೆ. ತಪ್ಪು ಮಾಡಿಲ್ಲ ಅನ್ನೋರಿಗೆ ಭಯ ಯಾಕೆ ಸ್ವಾಮಿ? ನಿಮ್ಮ ಬಗ್ಗೆ ಜನರಿಗೆ ನಂಬಿಕೆ ಇದ್ರೆ ವಿಡಿಯೋ ಯಾಕೆ ಡಿಲೀಟ್ ಮಾಡಿಸ್ತೀರಾ? ಜನರ ನಂಬಿಕೆಯನ್ನ, ಧರ್ಮದ ನಿಲುವನ್ನ ಜನರೇ ತೀರ್ಮಾನ ಮಾಡಲಿ. ನಿಮ್ಗೆ ಯಾಕೆ ಭಯ ಆಗೋದು? ಜನರಿಗೂ ಅರ್ಥ ಆಗಿದೆ. ಇಷ್ಟೆಲ್ಲ ಅತ್ಯಾಚಾರ ಅನಾಚಾರ ನಡೆಯೋ ದೇವಮಾನವನ ಊರಲ್ಲಿ ಆ ಊರಿನ ಹೆಸರಿನಲ್ಲಿರುವ ಧರ್ಮ ಊರಗೌಡನ ಮನಸ್ಸಿನಲ್ಲೂ ಇಲ್ಲ, ಆತನ ಕುಟುಂಬದಲ್ಲಿಯೂ ಇಲ್ಲ. ಧರ್ಮದ ಹೆಸರಿನಲ್ಲಿ ಜನರಿಗಾಗುವ ಅನ್ಯಾಯ ಕೇಳುವ ತಾಕತ್ತು ಧರ್ಮ ಅರಿತವರಲ್ಲಿ ಇಲ್ಲವೇ ಇಲ್ಲ. ಧರ್ಮ ಅರಿತ ಕೆಲವರು ಪ್ರಶ್ನೆ ಮಾಡಿ ಬದುಕಿ ಉಳಿಯುತ್ತಾರೆಂಬ ನಂಬಿಕೆಯೂ ಇಲ್ಲ, ಜನರಲ್ಲಿ ಉಳಿದಿಲ್ಲ. ಕಾರಣ ಊರ್ಗೌಡ್ರ ಪ್ರಾಬಲ್ಯ, ದರ್ಪ, ಕಪಟಿತನ ಮುಖವಾಡ ಆಗಿದೆ. ಅದೇನೇ ಇರಲಿ, ಧರ್ಮ ಮರೆತವರು ಮನುಷ್ಯತ್ವ ಮರೆಯದಿರಲಿ ಎಂಬ ಮಾತಿನೊಂದಿಗೆ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿಜವಾದ ಆರೋಪಿ ಸಿಗಲೆಂದು ಪ್ರಾರ್ಥಿಸುತ್ತಾ ಸೌಜನ್ಯ ಒಂದು ಶಕ್ತಿಯಾಗಲೆಂದು ಹೇಳಿ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.